ಪ್ರೇಮಲೋಕ ಅನ್ನೋ ಸಿನಿಮಾ ಒಂದು ಮೈಲಿಗಲ್ಲು ಸೃಷ್ಟಿ ಮಾಡಿದ್ಮೇಲೆ ರವಿ ಸರ್ ಡೈರೆಕ್ಷನ್ 2ನೇ ಸಿನಿಮಾ ಮಾಡಿದ್ದೀರಾ. ಸೊ ಹೇಗೆ ಆಯ್ಕೆ ಆದ್ರಿ? ಆ ಸಂಜು ಅನ್ನೋದು ಸಾರಿ ಗಮಪ ಅಂತ 5 ಜನ ಅವ್ರವ್ರು ಹೆಂಗಿಗೋ ಬಂದು ಎಲ್ಲರನ್ನೂ ಕರ್ಸ್ಕೊಂಡ್ರು ಒಂದು ದಿವಸ ಸೆಲೆಕ್ಟ್ ಮಾಡಿಬಿಟ್ಟು ಈಗೇನು ಮಾಡೋದು, ಇವೆಲ್ಲ ಕುದುರೆ ಕಲ್ತ್ಕೋಬೇಕು, ಕುದುರೆ ಪ್ರಾಕ್ಟೀಸ್ ಮಾಡಬೇಕು, ಏನು ಎಕ್ಸ್ಪರ್ಟ್ ಆಗಿ ಓಡಿಸೋದಂಥದ್ದೆಲ್ಲ ಬೇಸಿಕ್ ಎಲ್ಲ ಕಲಿಸ್ಕೊಟ್ಟು ಸ್ವಲ್ಪ ಓಡಿಸೋದು ಕಂಟ್ರೋಲ್ ಮಾಡೋದು ಈ ಥರದ್ದು ಸ್ವಲ್ಪ ಹೇಳ್ಕೊಡೋಣ. ನೋಡ ನೀನು ಹೋಗ್ಬರ ಅಂದರು. ನಾನು ಹೋದೆ, ಒಂದಷ್ಟು ದೂರ ಓಡಿಸ್ಬಿಟ್ಟು ತಿರುಗಿ ಟರ್ನ್ ಮಾಡ್ಕೊಬಂದು ನಿಲ್ಲಿಸ್ದೆ. ಓಕೆ ಜಗ್ಗೇಶ್ ನೀನು ನೋಡ ಅಂತ ಅವನೇನು ಮಾಡ್ಬಿಡ ಓಕೆ ಬಾಯ್ ಅನ್ಕೊಂಡು ಹಂಗೆ ಜಗ್ಗೇಶ್ ಅವ್ರು ಏನು ಮಾಡೋರು ಹಂಗೆ ಕಾಲಿಟ್ಬಿಟ್ಟು ಟಕ್ಕನ ಮೇಲೆ ಅದು ಕೂತ್ಕೊಂಡು ಸ್ವಲ್ಪ ಅದೇನೋ ಟಚ್ ಮಾಡಿದ್ರಪ್ಪ, ಅದು ಎಲ್ಲಿ ಟಚ್ ಮಾಡಿದ್ರು ಗೊತ್ತಿಲ್ಲ ನನಗೆ. ಟಚ್ ಮಾಡಿದ ತಕ್ಷಣ ಹೊಟ್ಟೋಯ್ತು, ಹೋಗ್ತಾ ಇದೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಹೆಲ್ಪ್ ಅಂತ ಅಷ್ಟು ದೂರ ಹೋದ ತಕ್ಷಣ ಒಂದು ಕೊಂಬೆ ಸಿಕ್ತು. ಸ್ನೇಹಿತರೆ ಸ್ವಾಗತ. ಮತ್ತೆ ನಮ್ಮ ಅರವಿಂದ್ ಸರ್ ಅವರ ಸರಣಿ 101 ನೆನಪಿಗೆ ಒಂದು ಸಣ್ಣ ನಮ್ಮ ಊಟದ ಬ್ರೇಕಿನ ನಂತರ ಮತ್ತೆ ಮಾತುಕತೆನ ಮುಂದುವರಿಸ್ತಾ ಇದ್ದೀವಿ. ಸೊ ಕಾಸ್ಟ್ಯೂಮ್ ಚೇಂಜ್ ಆಯಿತು. ಈ ಮಧ್ಯದಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಒಂದು ಸಾರು ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಹೇಳಿದ್ರು, ಅದನ್ನು ಬಿಟ್ಬಿಟ್ಟಿದ್ದೆ ನಾನು. ಅಫ್ಕೋರ್ಸ್ ನಾನು ಡಿಸ್ಕಸ್ ಮಾಡಿರಲಿಲ್ಲ. ಸೊ ಈ ಸರಣಿನಲ್ಲಿ ಯಾಕೆಂದರೆ ತುಂಬ ಚೆನ್ನಾಗಿ ಅರವಿಂದ್ ಸರ್ ಅವ್ರ ಲೈಫ್ ಸ್ಟೋರಿನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಥೆಯೊಂದಿಗೆ ಈ ಸರಣಿಯ ಮಾತುಕತೆ ಪ್ರಾರಂಭ ಮಾಡೋಣ ಅಂತ ಅನಿಸ್ತು. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸುಸ್ವಾಗತ. ಅರವಿಂದ್ ಸರ್, ಕತೆ ಹೇಳ್ತಾ ಇದ್ರಿ ನಿಮ್ಮ ಮೈಸೂರು, ನಿಮ್ಮ ಬಾಲ್ಯದಲ್ಲಿ ಆ ಜ್ಯೋತಿಷಿ ಯಾರೋ ಒಬ್ರು ಅಂತ ಟೈಮ್ ನೋಡ್ಬಿಟ್ಟೇನೋ ಹೇಳ್ತಾರೆ ಅಂತ. ಆ ಜ್ಯೋತಿಷಿ ಅಲ್ಲ, ಅವರು ಆಕ್ಚುಲಿ ಕಾಲೇಜ್ ಲೆಕ್ಚರರ್ ಅವರು. ಅವ್ರ ಹೆಸರು ಸರ್? ಟ್ಯೂಷನ್ ಮಾಡೋದು ನಾರಾಯಣ್ ಅಂತ. ಅವ್ರಿಗಿಲ್ಲ, ಭಾಳ ಹಿಂದೆ ನಾನು ಫಿಲ್ಮ್ ಫೀಲ್ಡಿಗೆ ಬರೋಕ್ಕೂ ಮೊದಲೇ ಅವ್ರ ಹತ್ರ ಕೇಳಿದ್ದು ಅಂತ ಹೇಳಿದ್ನಲ್ಲ, ಈಗಿಲ್ಲ ಪಾಪ, ಆಗಲೇ ಏಜ್ ಆಗಿತ್ತು. ಅವರು ಒಂದು ಸಾರಿ ಅವರು ಹೇಗೆ ಅಂತಂದರೆ, ಅವ್ರು ಏನೇ ನೀವೇನು ಕೇಳಕ್ಕೆ ಹೋದರೆ ವಿಷಯ ಹೇಳಕ್ಕೆ ಹೋಗ್ಬಾರ್ದು. ನಾನು ಹಿಂಗೆಲ್ಲೋ ಹೋಗ್ತಾಯಿದ್ದೀನಿ, ಏನೋ ಮಾಡ್ತಾಯಿದ್ದೀನಿ, ಆಗುತ್ತಾ ಹೋಗುತ್ತಾ, ಮಾಡ್ಬೋದಾ ಮಾಡೋದು ಬೇಡವಾ ಅಂತ ಇಷ್ಟೇ ಹೇಳಿದ್ರೆ ಅವರು ಆ ಟೈಮ್ ನೋಡ್ಕೊಂಡು ಹೇಳ್ತಾರೆ. ಆ ಥರದಲ್ಲಿ ಒಂದು ಸಾರಿ ಏನಾಯಿತು, ಈ ಫೀಲ್ಡಿಗೆ ಬರಬೇಕು ಅಂತ ಇಷ್ಟಪಟ್ಟನಲ್ಲ ನಾನು, ಕೇಳೋಣ ನಮ್ಮ ಮಾಸ್ಟ್ರಿಗೆ ಅಂದ್ಬಿಟ್ಟು, ಸರ್ ನಾನು ನಿಮ್ಮನ್ನು ಏನೋ ಕೇಳಬೇಕು, ಯಾವುದೋ ಒಂದು ಫೀಲ್ಡ್ಗೆ ಹೋಗ್ಬೇಕು ಅಂತ ಇಷ್ಟ ಆಗಿದ್ದೀನಿ, ಆ ಫೀಲ್ಡ್ಗೆ ಹೋಗ್ಬೋದಾ ಅಥವಾ ಹೋಗೋಕ್ಕಾಗಲ್ವಾ, ಅಥವಾ ಆಗುತ್ತೋ ಇಲ್ವೋ ಆ ಕೆಲಸ, ಅಥವಾ ಬಿಟ್ಬಿಡ ಹೇಳಿ ಸರ್. ಒಂದು ನಿಮಿಷ ಅಂತಂದರು. ಹಂಗಂದ ತಕ್ಷಣ ಅದೇನೋ ಅವ್ರು ಕ್ಯಾಲ್ಕುಲೇಷನ್ ಏನೇನೋ ಮಾಡಿದ್ರು ಏನೇನೋ ನೋಡ್ಬಿಟ್ಟು, ನೀವು ಆ ಫೀಲ್ಡ್ಗೆ ಹೋಗ್ತೀರಾ, 100% ಹೋಗ್ತೀರಾ, ಹೋಗಿ ಬಂದು ನನಗೆ ಹೇಳ್ತೀರಾ ಹೇಳ್ಬಿಟ್ರು, ಡಿಸಿಷನ್ ಹೇಳ್ಬಿಟ್ರು. ಏನು ವಿಷಯ ಹೇಳಿ ಅಂದರು. ನಾನು ಫಿಲಮ್ ಫೀಲ್ಡ್ಗೆ ಹೋಗಬೇಕು ಅಂತ ಇದ್ದೀನಿ ಸರ್ ಅಂತ ನಕ್ಕೊಂಡು ಹಿಂಗೆ ಹೇಳಿದೆ, ನಾನು ಫಿಲಮ್ ಫೀಲ್ಡ್ಗೆ ಹೋಗೋಣ ಅಂತ ಇದ್ದೀನಿ ಸರ್. ಯಾಕೆ ನಗ್ತೀರಾ? ನನ್ನ ಲೆಕ್ಕದ ಪ್ರಕಾರ, ನನ್ನ ಜ್ಯೋತಿಷದ ಪ್ರಕಾರ, ನನ್ನ ಪ್ರಿಡಿಕ್ಷನ್ ಪ್ರಕಾರ ನೀವು 100% ಹೋಗ್ತೀರಾ, ಅಷ್ಟೇ ನನಗೆ ಗೊತ್ತಿರೋದು. ಅದು ಇನ್ನು ಮುಂದೆ ನನಗೆ ಗೊತ್ತಿಲ್ಲ. ಸರಿ ಆಯಿತು. ಎಷ್ಟು ಟೈಮು? ಮಂಗಳವಾರ 12:30, ಇನ್ನೂ ಜ್ಞಾಪಕ ಇದೆ. ಮಂಗಳವಾರ ಮಧ್ಯಾಹ್ನ 12:30 ನಾನು ಕೇಳಿರೋ ಟೈಮು. ನಾನು ಹಂಗಂತ ಅವ್ರು ನೋಡಿದ ತಕ್ಷಣ ನಾನು ನೋಡ್ಕೊಂಡಲ್ಲ, ಇವತ್ತು ಮಂಗಳವಾರ 12:30 ಅಂತ ಇನ್ನೂ ಜ್ಞಾಪಕ ಇದೆ. ಇದು ನೀವು ಇನ್ಸ್ಟಿಟ್ಯೂಟ್ಗೆ ಹೋಗಕ್ಕೆ ಮುಂಚೆ? ಇನ್ಸ್ಟಿಟ್ಯೂಟ್ ಬಿಫೋರ್. ಓಕೆ ನಾನು ಫೀಲ್ಡ್ಗೆ ಹೋಗ್ಬೇಕು ಅಂತ ಇದ್ದೀನಿ ಅಂತ ಅಂದದ್ದು ಅದೇ ತಾನೆ. ಸರಿ ಹಂಗಂದಾಗ ಈಗ ಇದಕ್ಕೆಲ್ಲ ಬರೋದಕ್ಕೆ ಕಾರಣ ಏನು ಅಂದರೆ, ಇವೆಲ್ಲ ಪ್ಲಸ್ ಪಾಯಿಂಟ್ ಆಗ್ತಾ ಬಂದ್ಬಿಟ್ಟು, ಇವೆಲ್ಲ ಸ್ವಲ್ಪ ಸಪೋರ್ಟ್ ಆಗಿಬಿಡ್ತಲ್ಲ ನನಗೆ. ಆವಾಗ ನಾನು ಇನ್ಸ್ಟಿಟ್ಯೂಟ್ಗೆ ಹೋಗಿ ಬಂದಮೇಲೆ, ಸರ್ ಹಿಂಗೆ ಸೆಲೆಕ್ಟ್ ಆದೆ, ಹೋಗ್ತಾಯಿದ್ದೀನಿ ಸರ್. ನಾನೇನು ಹೇಳಿದೆ ಅಂದರು. ಅವತ್ತೇ ಇನ್ನೊಂದು ನನ್ನ ಫ್ರೆಂಡ್ ಒಬ್ಬ, ಅದು ಉದಾಹರಣೆ ಸುಮ್ಮನೆ ಹೇಳ್ತೀನಿ, ನನ್ನ ಫ್ರೆಂಡ್ ಒಬ್ಬ, ಅವನು ನನ್ನ ವೆಂಕಟೇಶ್ ಅಂದ್ಬಿಟ್ಟು ನನ್ನ ಜೊತೆಲೇ ಇದ್ದ. ಅವನಿದ್ದನು ಒಂದು ಹುಡುಗಿ ಲವ್ ಮಾಡಿದ. ಅವರಿಬ್ಬರು ಮನೇಲಿ, ಅವ್ರ ಮನೇಲಿ ಇವ್ರು ಒಪ್ತಾ ಇಲ್ಲ, ಇವ್ರ ಮನೇಲಿ ಅವ್ರು ಒಪ್ತಾ ಇಲ್ಲ. ಒಪ್ಪದೇ ಇರೋದ್ರಿಂದ ಏನಾಗೋಯ್ತು, ನಾವು ಮದುವೆ ಆಗಲೇಬೇಕು ಅಂತ ಅವರು ಪ್ರಯತ್ನ ಪಟ್ಬಿಟ್ಟಿದ್ರು. ಇವನ ಮನೇಲಿ ಕಬ್ಬು ಕಡಿದು ದುಡ್ಡು ಬಂದಿದೆ, ಆ ಕಬ್ಬಿನ ಹಣ ನಾನು ತೊಗೊಂಬತ್ತೀನಿ, ನಿಮ್ಮ ಮನೇಲಿ ಏನಿದೆ ಜ್ಯುವೆಲ್ಸ್ ಎಲ್ಲ ನೀನು ತೊಗೊಂಬಂದ್ಬಿಡು ಅಂತ ಹೇಳಿದ್ದು. ಅದನ್ನು ಹೋಗೋಕ್ಕೆಲ್ಲ ರೆಡಿ ಆಗವ್ರೆ. ಈ ಕೆಲಸ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ಮತ್ತೆ ಕೇಳಿದ್ರು ಅವ್ರನ್ನೇ, ನಮ್ಮ ಮಾಸ್ಟರ್ನ. ಸರ್ ನಂದೇನಾಗುತ್ತೆ ನೋಡಿ ಸರ್, ನಾನು ಯಾವುದೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಇಲ್ವೋ ಅಂದರು. ಅವರು ಮತ್ತೆ ಮಾಮೂಲಿ ಟೈಮಿಂಗ್ ನೋಡಿದ್ರು, ಎಲ್ಲ ಬರೆದ್ರು, ಏನು ಆಗಲ್ಲ, ತಿರುಗಿ ನನ್ನ ಹತ್ರ ಬಂದೇ ಬರ್ತೀರಾ ಹೇಳಿ ಅಂದರು. ಸರ್ ಹಿಂಗೆ ನನ್ನ ಲವ್ ಸ್ಟೋರಿ ಹಿಂಗಾಗಿದೆ ಸರ್, ಹಿಂಗೆ ಅಂತ ಓಪನ್ ಆಗಿ ಹೇಳ್ದೆ ಅವನು. ಆಗಲ್ಲ, ಸಕ್ಸಸ್ ಆಗಲ್ಲ ಸರ್, ಹೋಗೋಕ್ಕಾಗಲಿಲ್ಲ ಸರ್.
ಇವನಿಗೆ ದುಡ್ಡು ತಗೊಳಕ್ಕೆ ಹೋಗ್ತೀನಿ, ದುಡ್ಡೇ ಇಲ್ಲ ಇದು ಲಾಕರಲ್ಲಿ. ಅವಲತ್ತೆ ಅಲ್ಲಿ ನೋಡಿದ್ರೆ ಆಯಮ್ಮನಿಗೆ ಕೀನೇ ಕೊಟ್ಟಿಲ್ಲ, ಕೀನೇ ಸಿಕ್ಕಿಲ್ಲ ಆಯಮ್ಮನಿಗೆ. ಹೋಗಿಲ್ಲ, ತಿರುಗಿ ನಾಳೆ ಬರ್ತೀರ ನೋಡಿ ನನ್ನ ಹತ್ರ ಅಂತಂದರೆ ಟ್ಯೂಷನ್ಗೆ ಹೋಗೋನೆ. ಬಂದಿದ್ದಾನೆ ಟ್ಯೂಷನ್ಗೆ. ಏನು ಲೆಕ್ಕಾಚಾರ ಸರ್? ಏನು ಲೆಕ್ಕಾಚಾರ ಗೊತ್ತಿಲ್ಲ. ಅದೊಂದು ನಮಗೆ ಒಂದು ಪ್ಲಸ್ ಪಾಯಿಂಟ್. ಸುಮ್ಮನೆ ಹೇಳಿದ್ ನಾನು. ಇಲ್ಲ ಒಳ್ಳೇದು. ಇಂಥ PB ಶ್ರೀನಿವಾಸ್ ಅವರು ಇದ್ದಾರಲ್ಲ ಸರ್, ಸಿಂಗರು, ನಾನು ಅವ್ರ ಮಗನ್ನ ಹುಡುಕ್ಬಿಟ್ಟು ಇಂಟರ್ವ್ಯೂ ಮಾಡಿದೆ. ಅವರು ಇದೇ ತಿರುತ್ತೆ ಅಂದರೆ ನಾವು ಕೇಳೋ ಟೈಮ್ ನೋಡ್ಬಿಟ್ಟು ಅವ್ರು ಶಾಸ್ತ್ರ ಹೇಳ್ತಾರೆ. ನಾನು ಇದು 2ನೇ ಕೇಸ್ ಕೇಳ್ತಾ ಇರೋದು ಈ ಥರದ್ದು. ಸೊ ಒಳ್ಳೇದಾಯಿತು ನೀವು ಈ ಮಾಹಿತಿನ ಹಂಚ್ಕೊಂಡಿದ್ದು. ಥ್ಯಾಂಕ್ ಯು ಫಾರ್ ದಟ್. ಆ್ಯಂಡ್ ಈಗ ನಾನು ಕೇಳಲೇಬೇಕಾಗಿರೋದು, ಮಾತಾಡಲೇಬೇಕು, ನನಗೊಂದು ಫ್ಯಾನ್ ಮೂಮೆಂಟ್ ಕ್ವಶನ್ ಇದು. ನಮ್ಮ ಗುರುಕುಲಕ್ಕೆ ನೀವು ಬಂದಿದ್ದು ರಣಧೀರ, ನಮ್ಮ ಈಶ್ವರಿ ಸಂಸ್ಥೆ, ರವಿ ಸರ್ದು ಆಫ್ಟರ್ ಪ್ರೇಮಲೋಕ, ನಿಮ್ಗೆಲ್ಲ ಒಂಥರ ಈ ಸೆನ್ಸೇಷನಲ್ ಫಿಲ್ಮಲ್ಲೇ ನಿಮ್ಮ ಎಂಟ್ರಿ ಸರ್. ಆನಂದ್ ಅಂತ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ರಥಸಪ್ತಮಿಗೆ ಎಂಟ್ರಿ ಕೊಟ್ರಿ. ಪ್ರೇಮಲೋಕ ಅನ್ನೋ ಸಿನಿಮಾ ಒಂದು ಮೈಲಿಗಲ್ಲು ಸೃಷ್ಟಿ ಮಾಡಿದ್ಮೇಲೆ ರವಿ ಸರ್ ಡೈರೆಕ್ಷನ್ 2ನೇ ಸಿನಿಮಾ ರಣಧೀರ. ಸೊ ಹೇಗೆ ಆಯ್ಕೆ ಆದ್ರಿ? ರಣಧೀರ ಸಿನಿಮಾದ ಅನುಭವಗಳು ಆ್ಯಂಡ್ ಈಶ್ವರಿ ಸಂಸ್ಥೆ ಬಗ್ಗೆ, ವೀರಸ್ವಾಮಿ ಸರ್ ಬಗ್ಗೆ, ಬಾಲಾಜಿ ಅವರು ಕೂಡ ನಾನು ಇಂಟರ್ವ್ಯೂ ಕೊಡಿ ಅಂತ ಒಂದ್ಸತಿ ತಮ್ಮ ಹತ್ರ ಮಾತಾಡಿದ್ರು. ಸೊ ನನಗೊಂಥರ ಅದೊಂಥರ ನನಗೆ ತುಂಬ ನಮ್ಮ ಒಂದು ಫ್ಯಾಮಿಲಿ ಇದ್ದಂಗೆ ಅದು. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಆಸಕ್ತಿಯಿಂದ ಅದನ್ನು ಕೇಳ್ತಾ ಇರೋದು. ರಣಧೀರಾಗ ಹೇಗೆ ಆಯ್ಕೆ ಆದ್ರಿ? ಅಷ್ಟೊತ್ತು ಕಾಲೇ ಸುಮಾರು ಪಿಕ್ಚರ್ಗಳು ಮಾಡಿದ್ದೆ. ರಥಸಪ್ತಮಿ ಮಾಡಿದ್ದೆ, 100 ಡೇಸ್ ಹೋಗಿದ್ದು ಪಿಕ್ಚರ್. ಆಗ ರಥಸಪ್ತಮಿ ಅದೆಲ್ಲ ನೋಡಿದ್ರಲ್ಲ ಪಿಕ್ಚರ್ಗಳನ್ನೆಲ್ಲ. ನೋಡಿದ್ದು ಏನು ಮಾಡಿದ್ರು, 5 ಜನ ಹುಡುಗರು ಬೇಕು. ಇವರು ರವಿ ಸಾರು ಅವಾಗ ಈ ಹೀರೋ ಅಂತ ಪಿಕ್ಚರ್ ಬಂದದ್ದು, ಜಾಕಿ ಶ್ರಾಫ್ದು, ಮೀನಾಕ್ಷಿ ಶೇಷಾದ್ರಿ, ಜಾಕಿ ಶ್ರಾಫು, ಡೈರೆಕ್ಟರ್ ಸುಭಾಷ್ ಗಾಯ್. ಆ ಕ್ಯಾರೆಕ್ಟರ್ 5 ಜನ ಫ್ರೆಂಡ್ಸ್ ಬರೋರು ನ್ಯಾನ್ ಹಾಕೋದು ಅನ್ನೋದಕ್ಕೆ ಇವರು ಅಷ್ಟೊತ್ತು ಕಾಲೇ ರಥಸಪ್ತಮಿ ನೋಡಿದ್ರು ರವಿ ಸರ್ವೆ. ಸಂಜು ಕ್ಯಾರೆಕ್ಟರ್ ಒಂದಿತ್ತು. ಆ ಸಂಜು ಕ್ಯಾರೆಕ್ಟ್ರಿಗೆ ಒಂದು ಕೆಲಸ, ಅರವಿಂದನ್ನ ಸೆಲೆಕ್ಟ್ ಮಾಡೋಣ, ಇದ್ರಲ್ಲಿ ಮಾಡಿದಾನಲ್ಲ ರಥಸಪ್ತಮಿಲಿ, ಆ ಹುಡುಗನ ಹಾಕೋಣ ಅಂತ ಅವ್ರು ಆಗ್ಲೇ ನಾನು ಸೆಲೆಕ್ಟ್ ಮಾಡಿದ್ರು. ಋಣ ಹೆಂಗೆ ನೋಡಿ ಸರ್, ಗೀತಾ ಸಿನಿಮಾದಲ್ಲಿ ಶಂಕರಣ್ಣನವ್ರ ಪಾತ್ರ ಸಂಜು, ನಿಮ್ದದು ಮೊದಲನೇ ಸಿನಿಮಾ. ಹೌದು. ರಣಧೀರದಲ್ಲಿ ಕೂಡ ನಿಮ್ಮ ಪಾತ್ರ ಸಂಜು. ಅಷ್ಟು ಪಾತ್ರಗಳ ಜೊತೆಗೆ ಈ ಸಂಜು ಅನ್ನೋ ಪಾತ್ರ ರಣಧೀರದಲ್ಲಿ ತುಂಬಾ ಕ್ಲಿಕ್ ಆಯ್ತು. ಏನು ಹೇಳು ಸಂಜು ಅವಳ ಹಾಡು ಕೇಳಿ, ಸಂಜು ಏನು ಹೇಳು ಸಂಜು ಅವಳ ಹಾಡು ಕೇಳಿ. ಹಾಗೆ ಸೊ ಆ ಸಂಜು ಅನ್ನೋದು ನಿಮ್ ಬಂದಿದ್ದೆ, ಆ ಪಾತ್ರ ಒಂಥರ ಮಜಾ ಇದೆ. ಸಾರಿ ಕಂಟಿನ್ಯೂ ಸರ್. ಆ ಸಂಜು ಅನ್ನೋದು ಸಾರಿ ಗಮಪ ಅಂತ 5 ಜನ. ಅದರಲ್ಲಿ ನಾನು ಸಂಜು, ರಿಚ್ಚಿ, ಗಂಗು, ಮಾದು, ಪದ್ದು, ಅಲ್ಲಿ ಜಗ್ಗೇಶ್ ಅವರು, KD ವೆಂಕಟೇಶ್ ಅವರು. ರಿಚ್ಚಿ ಬಂದ್ಬಿಟ್ಟು ಯೋಗೇಶ್ವರ್ ಅವರು ಮಾಡಿದ್ವಿ. ನಾವು 5 ಜನ ಮಾಡಿದ್ವಿ. ಅದ್ರಲ್ಲಿ ಫಸ್ಟ್ ಸೆಲೆಕ್ಟ್ ಆದನು ಆ ಕ್ಯಾರೆಕ್ಟರ್ಗಳಿಗೆ ನಾನು. ಅದು ಹಾಗೆ ಅದು ಸೆಲೆಕ್ಟ್ ಮಾಡಿ ನನ್ನ ಕರೆಸಿದ್ರು ಒಂದ್ಸರಿ ಈಶ್ವರಿ ಪಿಕ್ಚರ್ಸ್ಗೆ, ಗಾಂಧಿನಗರಕ್ಕೆ. ಅವರು ಆಮೇಲೆ ವೀರಸ್ವಾಮಿ ಸರ್ ಇದ್ರು, ದೊಡ್ಡ ಯಜಮಾನ್ರು. ಏನಪ್ಪಂಬ್ರಿ 2ನೇ ಪಿಕ್ಚರ್ ಮಾಡಿದ್ಯಾ, ಇವರು ಶಿವಣ್ಣನ ಪಿಕ್ಚರ್ಲಿ ನೀನೆಲ್ವೇನ್ಯಾ ಅಂದರು. ಹಿಂಗೆ ಮಾತಾಡೋ ಸ್ಟೈಲ್ ಹಂಗೆ. ಹೌದು, ನಾನೇ ಅವತ್ತು ಅವ್ರ ಜೊತೆ ಇವ್ರು ಕೂತಿದ್ರು, ನಮ್ಮ ಸಿದ್ಲಿಂಗಣ್ಣ. ಅವರೆಲ್ಲ ಕ್ಲೋಸ್ ಅಲ್ಲ ತುಂಬ. ಸಿದ್ಲಿಂಗಣ್ಣ ಕೂತಿದ್ರು. ಅವರಿದ್ದರು, ಹೌದು ಒಳ್ಳೆ ಕಲಾವಿದ ವಿರೋ ಅಂತ ಅವರು. ಹೌದು, ಅದಕ್ಕೆ ರವಿ ಏನೋ ಕರೆಸಿರ್ಬೇಕು. ರವಿ ಹೇಳಿದ, ಹೌದು ಸರ್ ಕರೆಸಿದ್ದಾರೆ. ಆಮೇಲೆ ರವಿ ಸರ್ ಬಂದರು. ಈ ಕ್ಯಾರೆಕ್ಟ್ರು ಮಾಡಬೇಕಮ್ಮ, ಸಂಜು ಅನ್ನೋ ಕ್ಯಾರೆಕ್ಟರ್ ನಿನ್ನೆ ಫಿಕ್ಸ್ ಮಾಡಿದ್ದೀನಿ, ಹಂಗೆ ಎಲ್ಲ ಫಸ್ಟ್ ಕ್ಲಾಸಾಗಿ ಮಾತಾಡಿದ್ರು. ಇನ್ಯಾರ್ಯಾರು ಏನು ಮಾಡೋದು ಯಾರ್ಯಾರನ್ನ ಸೆಲೆಕ್ಟ್ ಮಾಡೋದು ಅಂತಂದರು. ಸರ್ ಅದು ನನಗೆ ಗೊತ್ತಿಲ್ಲ, ಯಾರ್ಯಾರನ್ನ ಹಾಕೋತಿರೋ ನನಗೆ ಗೊತ್ತಿಲ್ಲ ಸರ್. ನಿಮ್ಮದು ರವಿ ಸರ್ದು ಫಸ್ಟ್ ಮೀಟಿಂಗ್? ಫಸ್ಟ್ ಮೀಟಿಂಗು ಎಲ್ಲಿ ಸಿಕ್ಕಿದ್ರು ಅವ್ರು ಆಫೀಸ್ಗೆ ಹೋದಾಗೆಲ್ಲ ಸುಮ್ಮನೆ ನಮಸ್ಕಾರ ಸರ್ ಅಂತಿದ್ದೆ. ಅವ್ರೇನಾರು ಇದ್ದಾಗ ಇಲ್ಲವ್ರಿಲ್ಲ. ಸರಿ, ಅವರು ಪಿಕ್ಚರ್ ನೋಡ್ಬಿಟ್ಟು ಕೆಲವು ಸರಿ ಈ ಪಿಕ್ಚರ್ ಚೆನ್ನಾಗಿ ಮಾಡಿ ಕಣ. ಆಮೇಲೆ MES ಕಾಲೇಜಲ್ಲಿ ಓದ್ತಾಯಿದ್ರು ಅವರು. ಆ MES ಎಲ್ಲ ರೌಂಡ್ ಹೊಡಿಯೋರು ಒಂದೊಂದು ಸಾರಿ ಬೈಕಲ್ಲೆಲ್ಲ. ಯಾವಾಗ ಸಿಕ್ತಾಗ ನಮಸ್ಕಾರ ಸರ್ ಅಂತ ಇದ್ದೆ. ಅವಾಗ ತಾನೇ ಎಂಟ್ರಿ ಅಲ್ಲ ಇಂಡಸ್ಟ್ರಿಗೆ ಅವಾಗ. ಆಮೇಲೆ ಫಸ್ಟು ನಿನ್ನ ಕ್ಯಾರೆಕ್ಟ್ರು ನಿನ್ನ ಜೊತೆಗೆ ಇನ್ಯಾರು ಇದ್ರೆ ಹೇಳಬೇಕಾರೆ ಅಂತಂದರು. ಸರ್ ನನಗೆ ಅದು ಗೊತ್ತಿಲ್ಲ ಯಾರ್ಯಾರು ಇದ್ದಾರೆ ಅಂತ, ನೀವೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರವ್ರು ಹೆಂಗೆಂಗೋ ಬಂದು ಎಲ್ಲರನ್ನೂ ಕರ್ಸ್ಕೊಂಡ್ರು. ಒಂದು ದಿವಸ ಸೆಲೆಕ್ಟ್ ಮಾಡಿಬಿಟ್ಟು, ಈಗೇನು ಮಾಡೋದು, ಇವೆಲ್ಲ ಕುದುರೆ ಕಲ್ತ್ಕೋಬೇಕು, ಕುದುರೆ ಪ್ರಾಕ್ಟೀಸ್ ಮಾಡಬೇಕು, ಓಡಿಸ್ಬೇಕು ಅಂತ. ಸರಿ ಓಕೆ ಸರ್ ಅಂತ ನಾನು, ಕುದುರೆ ಏನಪ್ಪ ಎಲ್ಲಿ ಕಲಿಯೋದು ನಾವು ನಾನು ಮನಸ್ಸಲ್ಲಿ ಆಯ್ತು ಸರ್ ಓಕೆ ಇನ್ನೂ 1.5 ತಿಂಗಳೈತೆ ಕಣೋ, ಎಲ್ಲ ಹೋಗಿ ಪ್ರಾಕ್ಟೀಸ್ ಮಾಡು ಸ್ವಲ್ಪ. ಇಲ್ಲಿ ಪ್ಯಾಲೇಸಲ್ಲೂ ಕೊಡ್ತಾರಂತೆಲ್ಲ ಕುದುರೆಗಳನ್ನ, ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡ್ತಾರೆ. ಅವರೇ ಒಂದು 2-3 ಅಡ್ರೆಸ್ ಹೇಳೋರು. ಆಮೇಲೆ ಅದೆಲ್ಲ ಮುನ್ರೆಡ್ಡಿ ಪಾಳ್ಯ ಅಲ್ಲೆಲ್ಲ ಇದೆಯಂತೆ ಕುದುರೆ. ಆಗಿ ಸರಿ ಸರ್ ಆಯಿತು ಓಕೆ ಅಂತ
ಹ್ಞೂ ಅಂದ್ಬಿಡೋಣ ನೋಡೋಣ ಆಮೇಲೆ ಅಂತ ನಾನು. ಗೌರಿ ಸರ್ ಹೇಳಿದ್ರಲ್ಲ ಯಾವುದಕ್ಕೂ ಇಲ್ಲ ಅನ್ಬಾರ್ದು. ಹ್ಞೂ ಅಂದ್ಬಿಡೋಣ ಅಂತ. ಆಮೇಲೆ ಸರಿ ಹಿಂಗೆ ಮಾತಾಡ್ತಾ ಸರಿ ಏನು ಮಾಡೋದು ನೀನಂತೂ ಪ್ರಾಕ್ಟೀಸ್ ಮಾಡ್ಬೇಕಣ್ಣ, ಮಿಸ್ ಮಾಡಬೇಡ. ಓಕೆ ಸರ್ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಅಂತಿಮ ತೀರ್ಪು ಅಂತ ಶೂಟಿಂಗಲ್ಲಿದ್ದೆ ಅಂಬರೀಷ್ ಅವ್ರದ್ದು. ಅಂತಿಮ ತೀರ್ಪಲ್ಲಿ ಸ್ಟೂಡೆಂಟು, ಅದರಲ್ಲಿ ಒಬ್ಬ MLA ಮಗ, ಅದ್ರಲ್ಲಿ ನನಗೆ ರೋಡ್ ಫುಲ್ಲು ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಇದರಲ್ಲಿ ವ್ಯಾನಲ್ಲಿ, ಪೊಲೀಸ್ ವ್ಯಾನ್ನಲ್ಲಿ. ಆ ಸೀನೆಲ್ಲ ಮುಗಿದಾಗ ಫ್ಲ್ಯಾಶ್ ಆಯಿತು ಸಡನ್ನಾಗಿ. ಅಂಬರೀಷ್ ಅವ್ರಿಗೆ ಪರಿಚಯ ಇರುತ್ತೆ ಹೇಗಿದ್ರು, ಕೇಳೋಣ ಅಂದರೆ ಬಸ್ ಅನ್ನುವೆ ಅವ್ರಿಗೆ, ಅಂಬರೀಷ್ ಬಾಸ್ ನಿಮ್ಮದೊಂದು ಹೆಲ್ಪ್ ಆಗ್ಬೇಕು ನನಗೆ. ಏನೋ ಏನಿಲ್ಲ, ಹಿಂಗೆ ರವಿ ಸರ್ ಪಿಕ್ಚರ್ಗೆ ರಣಧೀರಾಗೆ ಒಂದು ಕ್ಯಾರೆಕ್ಟರ್ ಇದೆ ಸಂಜು ಅಂತ, ಅದು ಕುದುರೆ ಓಡಿಸ್ಬೇಕಂತೆ, ನನಗೆ ಪ್ರಾಕ್ಟೀಸ್ ಇಲ್ಲ, ನಿಮಗೆ ಗೊತ್ತಿದ್ರೆ ಯಾರು ಹೇಳಿ ಬಸ್, ಟರ್ಫ್ ಕ್ಲಬ್ಬಲ್ಲಿ ನಿಮಗೆ ಗೊತ್ತಿದೆಯಲ್ಲ ಅಂದೆ. ಹೌದಾ, ಇನ್ನೂ ಎಷ್ಟು ದಿವಸ ಇದೆ ಶೂಟಿಂಗು? ಇನ್ನೂ ಒಂದೊಂದೂವರೆ ತಿಂಗಳಿದೆ. ನಮ್ಮ ಇವ್ನಿಗೆ ಹೇಳ್ತೀನಿರು ಅಂದ್ಬಿಟ್ಟು ಅವ್ನು ಯಾರೋ ಜಾಕಿಗೆ ಹೇಳೋದು. ಜಾಕಿಗೆ ಫೋನ್ ಮಾಡಿಬಿಟ್ಟು ಈ ಜೊತೆ ಬರ್ತಾರೆ ನಮ್ಮ ಹುಡುಗ ಆರ್ಟಿಸ್ಟ್ ಕಣೋ, ಅವ್ರಿಗೆ ಸ್ವಲ್ಪ ಟಚ್ ಕೊಡೋ, ಅವ್ರಿಗೆ ಪಿಕ್ಚರ್ಗೆ ಓಡಿಸ್ಬೇಕಂತೆ. ಏನು ಎಕ್ಸ್ಪರ್ಟಾಗಿ ಓಡಿಸೋದಂಥದ್ದಲ್ಲ, ಬೇಸಿಕ್ಕು ಎಲ್ಲ ಕಲಿಸ್ಕೊಟ್ಟು ಸ್ವಲ್ಪ ಓಡಿಸೋದು, ಕಂಟ್ರೋಲ್ ಮಾಡೋದು, ಈ ಥರದ್ದು ಸ್ವಲ್ಪ ಹೇಳ್ಕೊಡೋನು. ಓಕೆ ಬಸ್ ಅಂತ ಅವರು ಅಂದರು. ಹೋದೆ ಇಲ್ಲಿ ಟರ್ಫ್ ಕ್ಲಬ್ಗೆ. ಅಲ್ಲೊಂದಷ್ಟು ಸರ್, ನಾನು ಹೋಗಿ ಇದು ಯಾವುದೋ ಒಂದು ಮಾಮೂಲಿ ಕುದುರೆ, ಯಾವುದೋ ರಿಟೈರ್ಡ್ ಕುದುರೆ ತೊಗೊಬಂದು ತೋರಿಸಿರ್ತಾರೆ, ಯಾವುದೋ ಪ್ರಾಕ್ಟೀಸ್ ಮಾಡೋಕ್ಕಲ್ವ ಅಂದರೆ ಒರಿಜಿನಲ್ಲು ಟರ್ಫ್ ಕ್ಲಬ್ಬಲ್ಲಿ ಓಡೋ ಕುದುರೆ ಮೇಯ್ನ್ ಕುದುರೆ ತಂದುಬಿಟ್ಟವ್ರೆ. ಅದು ನನಗಿಂತ ಹೈಟ್ ಐತೆ, ಅದು ಮೇಲೆ ಹತ್ತಕ್ಕೆ ಬರ್ತಾ ಇಲ್ಲ ನನಗೆ. ಇದು ಹೆಂಗೆ? ಇಲ್ಲ ಸರ್, ಇದು ನ್ಯಾಕಲ್ಲಿ ಹತ್ತಬೇಕಷ್ಟೇ, ಇದು ಸುಮ್ಮನೆ ಹಿಂಗೆ ಕಾಲು ಹಾಕಿ ಹಿಂಗೆ ಹತ್ತಬೇಕು ಅಂತ ಎಲ್ಲ ಹೇಳ್ಕೊಟ್ಟ. ಗ್ಯಾಲಪ್ ಮಾಡೋದು ಎಲ್ಲ ಪ್ರತಿಯೊಂದು ಹೇಳ್ಕೊಟ್ರು. ಒಂದು 15 ದಿವಸ ನಾನು ಮಾಡಿದೆ. ಒಂದು ಸ್ಟಡಿ ಆದೆ ಒಂದು ಲೆವೆಲ್ಗೆ. ಓಕೆ ಸರ್, ನೀವು ಇವಾಗ ಓಡಿಸ್ಬೋದು, ಅಟ್ಲೀಸ್ಟ್ ಏನು ತೊಂದರೆ ಇಲ್ಲ. ಅದು ಅಲ್ಲದೆ ನೀವು ಬೇರೆ ಕುದುರೆಯಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ, ಟರ್ಫ್ ಕ್ಲಬ್ಬು ದೊಡ್ಡ ಕುದುರೆಲ್ಲ ಪ್ರಾಕ್ಟೀಸ್, ಮೇಯ್ನ್ ಕುದುರೆಯಲ್ಲಿ. ಏನು ಸರ್ ಕುದುರೆ ಅವು? ಅಯ್ಯೋ, ನಾನು ನಿಜವಾಗ್ಲೂ ಅದರಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅಂಥದ್ದು ಅಂಬರೀಷ್ ಅವರು ಒಂದು ಮಾತು ಹೇಳಿದ ತಕ್ಷಣವೇ ಅಲ್ಲಿ ನನಗೆ ಪ್ರಿಪೇರ್ ಮಾಡಿದೆ. ಅಲ್ಲಿ ಒಂದಷ್ಟು ಕಲಿತೆ, ಪೂರ್ಣ ಕಲೀಲಿಲ್ಲ, ಒಂದು 50%, 35% ಬೇಸಿಕ್ಸು. ಆಮೇಲೆ ಅದನ್ನೆಲ್ಲ ಆಯಿತು. ಶೂಟಿಂಗಲ್ಲಿ ಇದು ರಣಧೀರ ಕುದುರೆ ಮುಖದಲ್ಲಿ ಅದು ಏನಾಯಿತು, ಇಲ್ಲಿಂದ ಹೋಗ್ಬೇಕಾದ್ರೆ 5 ಜನ, ನಾವು 5 ಜನಕ್ಕೂ ಒಂದು ಕಾರ್ ಕೊಟ್ಬಿಡ್ರಪ್ಪ ಅವನಿಗೆ ಅಂದರು. ಪಿಕ್ಚರ್ ಮುಗಿಯೋರು ಸಪ್ರೇಟ್ ಅಂಬರೀಷ್ ಅಂಬಾಸಡರ್ ಕಾರಲ್ಲಿ ಅವನು ಡ್ರೈವರ್ ಹರೀಶ್ ಅಂದ್ಬಿಟ್ಟು ತಮಿಳೇನು, ಅವ್ರ ಜೊತೆಲೇ ಇದ್ದ. ಅವನು 5 ಜನ, ಅದರಲ್ಲಿ ಸುಮಾರು ಜನಕ್ಕೆ ನಮಗೆ ಕಾರ್ ಓಡಿಸೋಕ್ಕೂ ಗೊತ್ತಿರಲಿಲ್ಲ, ಡ್ರೈವಿಂಗ್ ಬರ್ತಿರಲಿಲ್ಲ. ಆ ಕಾರ್ ಕೊಟ್ಬಿಟ್ರು. ಪಿಕ್ಚರ್ ಮುಗಿಯೋವರೆಗೂ ಇದೇ ಕಾರ್ ನಿಮ್ದು ಕಣೋ ಅಂತ ಅಂದ್ಬಿಟ್ರು ರವಿ ಅವರು. ಅಲ್ಲಿ ಎಷ್ಟೋ ಜನ ಕಾರ್ ಡ್ರೈವಿಂಗ್ ಬರ್ದಿದ್ದಾರಲ್ಲ, ಕಾರ್ ಕಲ್ತ್ಕೊಂಡ್ಬಿಟ್ರು. ಆಮೇಲೆ ಇಲ್ಲಿಂದ ಇದು ಕೊಟ್ವಿ ಕುದುರೆ ಮುಖಕ್ಕೆ. ಅಲ್ಲಿ ಮುಹೂರ್ತ ಎಲ್ಲ ಆಯಿತು, ಅಲ್ಲೆಲ್ಲ ಶೂಟಿಂಗ್ ಸ್ಟಾರ್ಟ್ ಆಯಿತು. ಕುದುರೆಗಳು ಬಂದಿದ್ದವು. ಕುದುರೆಗಳಿಗೆಲ್ಲ ಚೆಕ್ ಮಾಡ್ರೋ, ಎಲ್ಲ ಟೆಸ್ಟ್ ಮಾಡಿಸಿ ಒಂದ್ಸರಿ ನಿಂತ್ಕೊಳ್ರಪ್ಪ ಎಲ್ಲ ಕುದುರೆಯಲ್ಲಿ. ನೋಡ ನೀನು ಹೋಗ್ಬರೋ ಅಂದರು. ನಾನು ಹೋದೆ, ಒಂದಷ್ಟು ದೂರ ಓಡಿಸ್ಬಿಟ್ಟು ತಿರುಗಿ ಟರ್ನ್ ಮಾಡ್ಕೊಬಂದು ನಿಲ್ಲಿಸ್ದೆ. ಓಕೆ ಜಗ್ಗೇಶ್ ನೀನು ನೋಡ ಅಂತ. ಅವನೇನು ಮಾಡ್ಬಿಡ, ಓಕೆ ಬಾಯ್ ಅನ್ಕೊಂಡು ಹಂಗೆ ಜಗ್ಗೇಶ್ ಅವ್ರು ಏನು ಮಾಡೋರು, ಹಂಗೆ ಕಾಲಿಟ್ಬಿಟ್ಟು ಟಕ್ಕನ ಮೇಲೆ ಅದು ಕೂತ್ಕೊಂಡು ಸ್ವಲ್ಪ ಅದೇನೋ ಟಚ್ ಮಾಡಿದ್ರಪ್ಪ, ಅದು ಎಲ್ಲಿ ಟಚ್ ಮಾಡಿದ್ರು ಗೊತ್ತಿಲ್ಲ ನನಗೆ. ಟಚ್ ಮಾಡಿದ ತಕ್ಷಣ ಹೊಟ್ಟೋಯ್ತು. ಹೋಗ್ತಾ ಇದೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಹೆಲ್ಪ್ ಅಂತ ಅಷ್ಟು ದೂರ ಹೋದ ತಕ್ಷಣ ಒಂದು ಕೊಂಬೆ ಸಿಕ್ತು. ಕೊಂಬೆ ಹಿಡ್ಕೊಂಬಿಟ್ಟು ಕಾಲು ಬಿಟ್ಬಿಡ. ಸದ್ಯ ಬಚಾವ್, ಅದು ಬಿಟ್ಟದಕ್ಕೆ ಬಚಾವ್, ಇಲ್ಲ ಅಂದ್ರೆ ಕಷ್ಟ ಆಗ್ಬಿಟ್ಟು ಎಳ್ಕೊಂಡು ಹೋಗ್ಬಿಟ್ಟಿರೋದು. ಆಮೇಲೆ ಮುಂದಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತದೆ ಕುದುರೆ. ಆಮೇಲೆ ಇವರು ಅಯ್ಯೋ ಇಲ್ಲಿ ನಿಂತ್ಕೊಳ್ದೆ ಅಲ್ಲೋ ನಿಂತದಿಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಜಂಪ್ ಮಾಡಿ ಕೆಳಗಡೆ ಇಳಿದು ಇವರು ರವಿ ಅವರು ಅಷ್ಟಕ್ಕೆ ಭಯ ಪಟ್ಬಿಟ್ರು. ಯಾವ ಬೇಡಪ್ಪ ಇವರು ಓಡ್ಸೋಕೆ ಬರುತ್ತೋ ಇಲ್ವೋ. ಆಮೇಲೆ ಇವರು ವೆಂಕಟೇಶನ್ಗೂ ಪಾಪ ಗೊತ್ತಿಲ್ಲ. ಆಮೇಲೆ ಇವರು ನಂದನ್ಗೂ ಗೊತ್ತಿಲ್ಲ. HMT ನಂದ ಏನಾದ್ರು ಸರ್? HMT ನಂದ ತೀರೋಗ್ಬಿಟ್ರು ಸರ್. ಅವರು ಬ್ರೈನ್ ಟ್ಯೂಮರ್ ಆಗಿತ್ತು. ಯಾವಾಗ? ಆಗಲೇ ಒಂದು 7-8 ವರ್ಷ ಆಯ್ತು. 8 ವರ್ಷ ಆಯ್ತು. ಯೋಗೇಶ್ವರ್ಗೂ ಬರ್ತಿರ್ಲಿಲ್ಲ. ಆದ್ರೆ ಅವ್ನು ಮ್ಯಾನೇಜ್ ಮಾಡೋರು, ಸ್ವಲ್ಪ ಮ್ಯಾನೇಜ್ ಮಾಡೋರು. ಅವನಥರ ಒಡ್ಡ ಆಗ ಯೋಗೇಶ್ವರು. ಹಂಗೆ ಇವರು ಯಾಕೋ ಟೋಟಲಿ ಹೇಳೇ ಬಿಟ್ರು ಕ್ಯಾಮ್ರಾಮನ್ ಯಾರು, ಮಧುಸೂದನ್ ಸರ್. ಅವರು ರವಿ ಬೇಡ, ಸುಮ್ಮನೆ ಯಾಕೆ ಏನಾರು ಹೆಚ್ಚು ಕಮ್ಮಿ ಆಗುತ್ತೆ, ಬೇಡ ಬೈಕ್ಗಳು ಕೊಟ್ಬಿಡು, ಬೈಕ್ಗಳೇ ಬೆಸ್ಟ್ ಇವ್ರಿಗೆ ಅಂತ. ಏನರೋ ನಿಮ್ದು ಬೈಕ್ಗಳಿದೆಯಲ್ವಾ ಅಂದರು. ಇದೆ ಬಸ್.
ಸರಿ ಬೈಕ್ಗಳು ತಂದ್ಬಿಡಿ ಅಂತಂದರು. ನಿಮ್ಮ ಗಾಡಿನೇ? ನಮ್ಮ ಗಾಡಿನೇ ಎಲ್ಲ ಓಡಿಸ್ಕೊಂಡು ನಮ್ಮ ಗಾಡಿನೇ ಓಡಿಸಿದ್ವಿ. ಆ ಥರ ಫಿಕ್ಸ್ ಆಯಿತು, ಬೈಕಲ್ಲೇ ಓಡೋ ಥರ. ಸೊ ರಣಧೀರ ಅಲ್ಲಿ ಎಕ್ಸ್ಪೀರಿಯನ್ಸು ಎಲ್ಲ ಫುಲ್ ಟೋಟಲ್ ಪಿಕ್ಚರ್ಗೆ ಇತ್ತು. ಅದಕ್ಕೆ ಒಂದು ಲಾರಿ ಬೇರೆ ಇತ್ತು ಬೈಕ್ಗೆ. ಎಲ್ಲಿಂದ ಎಲ್ಲಿ ಲೊಕೇಶನ್ ಶಿಫ್ಟ್ ಅಂದ್ರೆ ತಗೊಂಡೋಗ್ಬೇಕಲ್ಲ, ಓಡಿಸ್ಕೊಂಬತ್ತಿರಲ್ಲ, ಲಾರಿ ತುಂಬ್ಕೊಂಬರೋರು ಅಲ್ಲಿ. ಆಮೇಲೆ ಖುಷ್ಬು ಅವರೆಲ್ಲ ಹೊಸಬ್ರು, ನಮಗೆ ಗೊತ್ತಿಲ್ಲ. ಬಟ್ ಇವರು ಗೊತ್ತಲ್ಲ, ನಮ್ಮ ಭಾಳ ಡೆಡಿಕೇಶನ್ ಜಾಸ್ತಿ ಇವರು ನಮ್ಮ ರವಿ ಸರ್ದು. ರವಿ ಅವರಂತೂ 4 ಗಂಟೆಗೆ ಹೇಳಿಸ್ಬಿಡೋರು ಸರ್, ಬೆಳಗ್ಗೆ ಬೆಳಗಿನ ಜಾವ 4 ಗಂಟೆ. ಆಮೇಲೆ ಇನ್ನೊಂದು ಏನಂದರೆ ಅಲ್ಲಿ ಊಟ ತಿಂಡಿ ಎಲ್ಲ ಬೆಳಿಗ್ಗೆ ಆಯಿತು ಅಂತ ಅಂದ್ರೆ ನಾನ್ ವೆಜ್ಜು ಸರ್, ಡೈಲಿ. ಅಯ್ಯೋ ಡೈಲಿ ನಾವು ಹೋದವ್ರು ಹಿಂಗಿದ್ವಿ, ಬರುವಾಗ ಎಲ್ಲ ವೆಯ್ಟ್ ಆಗಿ ಬಂದ್ಬಿಡಿ. ರವಿಯವರಂತೂ ಊಟ ತಿಂಡಿ ಅವ್ರ ಪ್ರೊಡಕ್ಷನಲ್ಲಂತೂ ಮಾತಾಡೋಂಗಿಲ್ಲ. ಬೆಳಿಗ್ಗೆನೂ ನಾನ್ ವೆಜ್ಜು, ಮಧ್ಯಾಹ್ನನೂ ನಾನ್ ವೆಜ್ಜು, ರಾತ್ರಿ ನಾನು